ವಿಶ್ವನಾಥ್ ಅವರು ಏನು ಒಕ್ಕಲಿಗ ಸಮುದಾಯದ ಮೇಲೆ ವಿಪರೀತ ಮಾತಾಡ್ತಿದ್ರು, ಇದರಿಂದ ನೊಂದಿದ್ದಂಥ ಒಕ್ಕಲಿಗ ಸಮುದಾಯದವರು ಸೊ ಇಲ್ಲಿ ನಮ್ಮ ಓಟು ಸ್ಪ್ಲಿಟ್ಟಾಗಿ ಮತ್ತೊಮ್ಮೆ ವಿಶ್ವನಾಥ್ ಅವ್ರು ಗೆದ್ದು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿನ ಇಟ್ಕೊಂಡು ಒಂದು ದಿನದಲ್ಲಿ ಅವತ್ತು ಮೈತ್ರಿ ನಮ್ಮ ಪಕ್ಷದಿಂದ JDS ಪಕ್ಷದಿಂದ ಅಭ್ಯರ್ಥಿ ಇದ್ದರೂ ಸಹ ಆ ಓಟುಗಳನ್ನು ಸಾರಾಸಟ್ಟಾಗಿ ಪ್ರತಾಪ್ ಸಿಂಹ ಅವ್ರಿಗೆ ವರ್ಗಾವಣೆ ಮಾಡೋ ಮೂಲಕ ಅವತ್ತು ಗೆಲುವು ತಂದುಕೊಟ್ರು. ಇನ್ನು 2019 ಲೋಕಸಭಾ ಚುನಾವಣೆ ನಿಮಗೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿದ್ದರು. ಸನ್ಮಾನ್ಯ ವಿಜಯಶಂಕರ್ ಅವರು ಮೈತ್ರಿ ಅಭ್ಯರ್ಥಿ ಆಗಿರ್ತಾರೆ, ಪ್ರತಾಪ್ ಸಿಂಹ ಅವರು BJP ಅಭ್ಯರ್ಥಿ ಆಗಿರ್ತಾರೆ. ಆದರೆ ಮೈತ್ರಿ ಹೆಸರಿನಲ್ಲಿ ಏನು ಬೇರೆ 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 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ದೋಖ ಮಾಡ್ತಾಯಿದ್ರು, ಉದಾಹರಣೆಗೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಏನು ಷಡ್ಯಂತರ ರೂಪಿಸಿದ್ರು, ಸ್ವತಃ HD ದೇವೇಗೌಡರ ವಿರುದ್ಧ ತುಮಕೂರಿನಲ್ಲಿ ಏನು ಷಡ್ಯಂತರ ರೂಪಿಸಿದ್ರು, ಇದರೆಲ್ಲ ಅರಿವಾದಂಥ ಒಕ್ಕಲಿಗ ಸಮುದಾಯ ಮತ್ತು 19ರಲ್ಲಿ ಕೂಡ ಪ್ರತಾಪ್ ಸಿಂಹ ಅವರು ಬೆಂಬಲ ನಿಲ್ತಾರೆ. ಅದು ದೊಡ್ಡ ಮಟ್ಟದ ಒಂದು ಗೆಲುವು ತಂದುಕೊಡುತ್ತೆ. ಜೊತೆಗೆ ಈ 10 ವರ್ಷಗಳಲ್ಲಿ ಮಾನ್ಯ ಸಂಸದರು ಕೇವಲ ನಮ್ಮ ಸಂಸದರಾಗಿ ಆಯ್ಕೆಯಾಗಿರೋದು ಮಾತ್ರ ಅಲ್ಲದಂತೆ ಈಗ ಕೇವಲ ಏನೀಗ ಮಾಧ್ಯಮಗಳಲ್ಲಿ ಬರ್ತಾಯಿದೆ ಅವ್ರನ್ನ ಇದು BJP ಅಥವಾ ಮೈತ್ರಿ ಅಭ್ಯರ್ಥಿಯಿಂದ ಅವ್ರನ್ನ ಟಿಕೆಟ್ ವಂಚಿಸಲಾಗ್ತದೆ, ಬೇರೆ ಬೇರೆ ಹೆಸರುಗಳನ್ನ ದಿನ ತಮ್ಮ ಮಾಧ್ಯಮಗಳ ಮೂಲಕ ಅಂತಲೇ ತೇಲ್ಬಿಡ್ತಾ ಇದ್ದಾರೆ. ಈ ವಿಚಾರವಾಗಿ ಕೇವಲ 10 ವರ್ಷದಿಂದ ಆಯ್ಕೆಯಾಗಿ ಅವರು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ನಾವ್ಯಾರು ಇವತ್ತೊಂದು ದಿನ ಇಲ್ಲಿ ಬಂದು ಅವ್ರಿಗೆ ನೀವು ಟಿಕೆಟ್ ಕೊಡಬೇಕು, ಅವಕಾಶ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಮಾತಾಡುವಂಥ ಧ್ವನಿಯಂತೂ ನಾವು ಉಳಿಸ್ಕೊಳ್ತಿರಲಿಲ್ಲ. ಆದರೆ ಸಂಸದರು ಈ 10 ವರ್ಷಗಳಲ್ಲಿ ಒಬ್ಬ ಸಂಸದರ ಕಾರ್ಯವ್ಯಾಪ್ತಿ ಏನು ಅನ್ನುವಂಥದ್ದನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಬೆಂಗಳೂರು ನಂತರದಲ್ಲಿ ಮೈಸೂರು ಏನು ಒಂದು ಉನ್ನತೀಕರಣ ಅಂತ ಇರೋ ಸಿಟಿ ಇದೆ, ಈ ಸಿಟಿಗೆ ಏನು ಬೇಕು ಬೇಡ ಇನ್ ಫ್ಯೂಚರ್ಗೆ ಅದನ್ನೆಲ್ಲ ತುಂಬ ದೂರದೃಷ್ಟಿಯಿಂದ ಆಲೋಚನೆ ಮಾಡಿ ಕೆಲವೊಂದನ್ನು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನೂ ಕೆಲವೊಂದನ್ನು ಅದರ ಬದಲು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಏನಿದೆ, ಈ ಚರ್ಚೆಗೆ ನಮ್ಮ ಒಕ್ಕಲಿಗ ಸಮುದಾಯದಿಂದ ವಿರೋಧ ಇದೆ. ಯಾಕಂತಂದರೆ ಈಗ ಬೆಂಗಳೂರು ಉತ್ತರದಲ್ಲಿ ಒಬ್ಬ ಒಕ್ಕಲಿಗ ಸಮುದಾಯದವ್ರದ್ದು ಬೆಂಗಳೂರು ದಕ್ಷಿಣದಲ್ಲಿ ಈಗೇನು ತೇಜಸ್ವಿ ಸೂರ್ಯ ಅವರು ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ. ಆದರೆ ಅಲ್ಲಿ ಅವರು ಪಕ್ಷದ ವೈಯಕ್ತಿಕ ಕಾರಣಗಳ ಅಥವಾ ಅವ್ರ ಸಿದ್ಧಾಂತ ಕಾರಣಗಳಿಂದಾಗಿ ತೇಜಸ್ವಿ ಸೂರ್ಯ ಅವ್ರನ್ನ ರೆಪ್ರೆಸೆಂಟ್ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಒಕ್ಕಲಿಗ ಸಮುದಾಯ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದೆ. ಈ ಥರ ಒಕ್ಕಲಿಗ ಸಮುದಾಯ ಮೆಜಾರಿಟಿ ಇದ್ಕೊಂಡು ಅಂಥ ಕ್ಷೇತ್ರಗಳಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ನಾವು ಸುಮ್ಮನಿದ್ದೀವಿ. ಆದರೆ ಈಗ ಒಬ್ಬ ಒಕ್ಕಲಿಗ ಸಂಸದ ಇರುವಂಥ ಜಾಗನೂ ಕೂಡ ನೀವು ಕಸ್ಕೊಂಡು ಆ ಸ್ಥಾನವನ್ನು ಇನ್ನೊಬ್ಬರು ಕೊಡ್ತೀವಿ ಅಂತ ಹೋದಾಗ ಇದು ನೇರವಾಗಿ ಒಕ್ಕಲಿಗ ಸಮುದಾಯನ ತಾಳ್ಮೆಯನ್ನು ಕೆಣಕುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾಯಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಜೊತೆ JDS ಮೈತ್ರಿ ಆಗಿದೆ. JDSಗೆ ಅತಿ ಹೆಚ್ಚು ಬ್ಯಾಕ್ಬೋನ್ ವೋಟರ್ಸ್ ಅಂತಂದರೆ ಒಕ್ಕಲಿಗ ಸಮುದಾಯ. ಒಬ್ಬ ಒಕ್ಕಲಿಗ ಸಮುದಾಯದ ಸಂಸದನ್ನು ಅವ್ರನ್ನ ಸ್ಥಾನ ಪಲ್ಲಾಟ ಮಾಡಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡುವಂಥ ಏನು ಮನಸ್ಥಿತಿ ಇದೆ, ಇದು ಇತರ 28 ಜಿಲ್ಲೆ 28 ಕ್ಷೇತ್ರಗಳ ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಹುತೇಕ ಒಂದು 11ರಿಂದ 12 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಒಂದು ನಿರ್ಣಾಯಕ ಮತದಾರರಿದ್ದಾರೆ. ಅಂಥ ಕ್ಷೇತ್ರಗಳಲ್ಲಿ ಕೂಡ ಇದು ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುವಂಥ ಅವಕಾಶ ಇರೋದರಿಂದ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ JDS ಪಕ್ಷದ ಮುಖಂಡರು ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಅವ್ರನ್ನ ಘೋಷಿಸುವಂಥದ್ದೇ ಈಗಿರುವಂಥ ಒಂದು ಏಕಮಾತ್ರ ಗೆಲ್ಲುವಂಥ ಅವಕಾಶ ಇರುವಂಥ ಒಬ್ಬರೇ ವ್ಯಕ್ತಿ ಪ್ರತಾಪ್ ಸಿಂಹ ಅವರು. ಇಲ್ಲಿ ತುಂಬ ಜನಕ್ಕೆ ಹಲವಾರು ಜನಕ್ಕೆ ಗೊತ್ತಿರ್ಬೋದು, ನಾನು ವೈಯಕ್ತಿಕವಾಗಿ ಪ್ರತಾಪ್ ಸಿಂಹ ಅವ್ರನ್ನ ಹಲವಾರು ವಿಚಾರಗಳಿಗೆ ಟೀಕೆ ಮಾಡಿದ್ದೀನಿ. ಮುಂದೆ ಏನಾರು ಟೀಕೆ ಮಾಡಬೇಕಾದಂಥ ಅವಕಾಶಗಳು ಬಂದರೂ ಟೀಕೆ ಮಾಡ್ಬೋದು. ಆದರೆ ಈ ಸಮುದಾಯದ ವಿಚಾರವಾಗಿ ಮತ್ತು ಇಲ್ಲಿ ಸಂಸದರಾಗಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ವಿಚಾರವಾಗಿ ಎಲ್ಲೂ ಅವರು ರಾಜಿ ಆಗಿಲ್ಲ. ಹಾಗಾಗಿ ಯಾವುದೇ ಅವ್ರಿಗೆ ಸ್ಥಾನ ಪಲ್ಲಾಟ ಅನ್ನುವಂಥ ಏನು ಹೆಸರುಗಳು ಕೇಳಿ ಬರ್ತಾಯಿದೆ. ಉದಾಹರಣೆಗೆ ಮೈಸೂರು ಯದುವಂಶದ ಯದುವೀರ್ ಕೃಷ್ಣದತ್ತ ಒಡೆಯರ ಅಂತ ತಾವೇ ಬಿಂಬಿಸಿದಿರಿ, ಇನ್ನೊಂದು ಯಾರೋ 1-2 ಜನ ಹೆಸರು ಹಂಗೆ ತೇಲಿ ಬರ್ತಾಯಿದೆ. ನಾವು ಈ ಮೂಲಕ ಮೈತ್ರಿ ನಾಯಕರುಗಳಿಗೆ ವಿನಃ ಮಾಡೋದಿಷ್ಟೇ. ಈಗ ಯದುವೀರವ್ರ ಸೇವೆಯನ್ನು ನೀವು ಅವ್ರ ಅಥವಾ ಅವರ ಸಾಮರ್ಥ್ಯವನ್ನು ನೀವು ತಾವು ಬಳಸ್ಕೋಬೇಕು ಅನ್ನೋದಾದರೆ, ಈಗ ಧರ್ಮಸ್ಥಳದ ಹೆಗ್ಡೆಯವ್ರನ್ನ ನಾಮನಿರ್ದೇಶನ ಮಾಡ್ಕೊಂಡಿದ್ದೀರಿ, ಇವರು ಸುಧಾಮೂರ್ತಿಯವ್ರನ್ನ ನಾಮನಿರ್ದೇಶನ ಮಾಡ್ಕೊಂಡಿದ್ದೀರಿ. ಅಂಥ ನಾಮನಿರ್ದೇಶನಗಳಿರುವಂಥದ್ದೇ ಇಂಥವ್ರಿಗೆ. ನಾವು ಮೈಸೂರಿಗರು, ಹಳೆ ಮೈಸೂರು ಭಾಗದಲ್ಲಿ, ಮೈಸೂರಿಗರು ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗದವ್ರು ಯಾರೂ ರಾಜರ ಇದು ಮೈಸೂರು ರಾಜಮನೆತನದ ಕಾಂಟ್ರಿಬ್ಯೂಷನ್ನ ಮರೆಯುವಂಗೆ ಇಲ್ಲ. ಹಂಗೇನಾರು ಮರೆತರೆ ನಮ್ಮಂಥ ಮುಟ್ಟಾಳರು ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಅದು ಎಲ್ಲಿವರೆಗಿತ್ತು? ಈಗ ಜಯಚಾಮರಾಜೇಂದ್ರ ಒಡೆಯವ್ರಿವರೆಗೂ ನಾವು ರಾಜ ಪರಂಪರೆಯಲ್ಲೇ ಇದ್ದವರು.
ಜಯಚಾಮರಾಜೇಂದ್ರ ಒಡೆಯರು ಬಹುಶಃ ಮೊದಲ ಪ್ರಜಾಪ್ರಭುತ್ವ ಮತ್ತು ರಾಜತಂತ್ರ ಎರಡೂ ವ್ಯವಸ್ಥೆಯನ್ನು ಅನುಭವಿಸಿದಂಥ ಒಬ್ಬ ರಾಜ ಜಯಚಾಮರಾಜೇಂದ್ರ ಒಡೆಯರು. ಸೊ ಹಾಗಾಗಿ ನಮಗೆ ರಾಜವಂಶದ ಮೇಲೆ ಯಾವುದೇ ವಿರೋಧ ಇಲ್ಲ. ಆದರೆ ಒಬ್ಬ ರಾಜರು ಬಂದು ಕೈ ಮುಗಿದು ಮತ ಕೇಳುವಂಥ ಸನ್ನಿವೇಶ ಸೃಷ್ಟಿಯಾಗೋದು ಬೇಡ. ಅವ್ರಿಗೆ ಅಂಥ ಅವಕಾಶಗಳೇನಾರು ಇದ್ದರೆ ಅವ್ರಿಗೆ ರಾಜ್ಯಸಭೆಗೆ ಅವ್ರನ್ನ ನಾವು ನಿರ್ದೇಶನ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪ್ರತಾಪ್ ಸಿಂಹ ಅವ್ರ ವಿಚಾರದಲ್ಲಿ ಒಂದು ವಿಚಾರ ಮಾತಾಡ್ತೀನಿ. ಅಭಿವೃದ್ಧಿಗೋಸ್ಕರ ಏನಾದರೂ ಅವರು ಯಾವುದೇ ವ್ಯಕ್ತಿಗೆ ಬೇಕಾದ್ರೆ ಮಂತ್ರಿಗಳಿಗೆ ಕಾಲಿಗೆ ಬೀಳುವಂಥ ಕೆಲಸಗಳನ್ನ ಮಾಡ್ತಾರೆ. ಆದರೆ ಒಬ್ಬ ರಾಜಮಂತಂದವರು ಬಹುಶಃ ಆ ಮಟ್ಟಕ್ಕೆ ಇಳಿಲಾರರು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದು ಏನು ಯದುವೀರವರ ಹೆಸರು ತೊಗೊಂಬಂದಿರೋದಕ್ಕಷ್ಟೇ ನಾವು ಈ ವಿಚಾರ ಮಾತಾಡೋದು. ಅದು ಬಿಟ್ಟರೆ ಬೇರೆ ಏನೋ ಅವ್ರ ವಿಚಾರವಾಗಿಲ್ಲ. ಒಬ್ಬ ಒಕ್ಕಲಿಗರು ಗೆಲ್ಲುವಂಥ ಅವಕಾಶ ಇರುವಂಥ ಕ್ಷೇತ್ರ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರ. ಕೊಡಗಿನಲ್ಲೂ ಕೂಡ ಕೊಡಗು ಗೌಡರು, ಅಲ್ಲಿ ಸೋಮವಾರಪೇಟೆ ತಾಲೂಕಿನಲ್ಲಿ ಒಕ್ಕಲಿಗರು, ಅಲ್ಲೂ ಕೂಡ ಪ್ರಬಲವಾಗಿದೆ. ಆ ಜಿಲ್ಲೆಯಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ. ಇಲ್ಲಿ ಮಾಡ್ಕೊಳ್ಳುವಂಥ ಈ ರಾಜಕೀಯ ಕಾರಣಗಳಿಗೆ ಮಾಡ್ಕೊಳ್ಳುವಂಥ ಈ ಸೀಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಇದು ರಾಜ್ಯದ 28 ಕ್ಷೇತ್ರಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಾರದು ಅನ್ನುವಂಥದ್ದು ಒಕ್ಕಲಿಗ ಸಮಾಜದ ಆಗ್ರಹ ಆಗಿರುತ್ತೆ. ದಯಮಾಡಿ ಹಿಂಗಾಗಿ ನಾವು ಕುಮಾರಸ್ವಾಮಿಯವ್ರನ್ನ, ದೇವೇಗೌಡರನ್ನ, ಯಡಿಯೂರಪ್ಪ ಅವ್ರನ್ನ ರಾಜಕೀಯ ಅನುಭವದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಹುಶಃ ನಾನು ಇರ್ಬೋದು, ರಾಜಶೇಖರ ಮೂರ್ತಿಯವರು, ತದನಂತರ ಬಂದಂಥ ಲೋಕಸಭಾ ಸದಸ್ಯರಲ್ಲಿ ಮಾನ್ಯ ಪ್ರತಾಪ್ ಸಿಂಹ ಅವರು ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ. ಇವ್ರನ್ನ ಯಾವುದೇ ಕಾರಣಕ್ಕೂ BJP ವರಿಷ್ಠ ಇರ್ಬೋದು, ಜನತಾದಳ ವರಿಷ್ಠ ಇರ್ಬೋದು, ಯಾವುದೇ ಕಾರಣಕ್ಕೂ ಇವ್ರನ್ನ ಅಭ್ಯರ್ಥಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ಈ ನಮ್ಮ ಜನಾಂಗದ ಪರವಾಗಿ ನಾನು ಆಗ್ರಹ ಮಾಡ್ತೇನೆ. ಇದೀಗ ಮಾತಾಡಿರೋ ಪ್ರಕಾರ ನಮ್ಮ ಸತೀಶ್ ಗೌಡರು ಏನು ಪ್ರತಾಪ್ ಸಿಂಹ ಅವರು ಕಳೆದೆರಡು ಬಾರಿ ಮೈಸೂರು ಮತ್ತು ಕೊಡಗುಗೆ ಅಭಿವೃದ್ಧಿ ಹರಿಕಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಇವತ್ತು ನೀವೆಲ್ಲರೂ ಓಡಾಡ್ತಾ ಇರುವಂಥ ರಸ್ತೆಗಳಿಗೆ ಏನಾದರೂ ಒಂದು ಕಾಯಕಲ್ಪ ಕೊಟ್ಟಿದ್ದರೆ ಅದು ಪ್ರತಾಪ್ ಸಿಂಹ ಅವರು. ನೆನ್ನೆನೂ ಕೂಡ ತಾವು ನೋಡಿದ್ದೀರಿ, ಕೇಂದ್ರ ಸಚಿವರನ್ನ ಕರೆಸಿ 86 ಕೋಟಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆ ಹುಣಸೂರಿನಲ್ಲಿ ಮಾಡಿರುವಂಥದ್ದು, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರನ್ನೇನಾದರೂ ಮಾತಾಡಿಸಿದ್ರೆ ಸಾಕು, ಏನು ಮಕ್ಕಳು ಬಾಯ್ಪಾಠ ಪಟ ಅಂತ ಅರಳುರಿದಾಗೆ ಅಭಿವೃದ್ಧಿ ಕಾರ್ಯಗಳ ಪುಂಖಾನುಪುಂಖನವಾಗಿ ತೆಗೆದಿಡುವಂಥ ಏಕೈಕ ಸದಸ್ಯ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂಥ ಅಭಿವೃದ್ಧಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಯುವಕನಿಗೆ ಟಿಕೆಟ್ ತಪ್ಪಿಸುವಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಹೇಳ್ತಾ ಇದ್ದೀನಿ. ಭೈರವಿ ಗೌಡ್ತಿಯರ್ ಬಳಗದ ಅಧ್ಯಕ್ಷೆಯಾಗಿ ಈ ಬಾರಿನೂ ಕೂಡ ಅವಕಾಶ ವಂಚಿತರಾಗದಾಗೆ ಪ್ರತಾಪ್ ಸಿಂಹ ಅವ್ರಿಗೆ ಏನು ಭಾಜಪದಿಂದ ಟಿಕೆಟ್ ಕೊಟ್ಟು ಮತ್ತೊಮ್ಮೆ ವಿಜಯದ ಪತಾಕೆ ಆರಿಸೋಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ನಾವು ಈ ವೇದಿಕೆ ಮುಖಾಂತರ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಸದರು ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಪಾರ ಸಮುದಾಯದ ಕೀರ್ತಿ ಗಳಿಸಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಂತ ಎಲ್ಲ ಸಮುದಾಯದ ಪರವಾಗಿ ಅವರಿಗೆ ಪ್ರೀತಿ ಇದೆ. ಆದ್ದರಿಂದ ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ನಾನು ಪ್ರತಿನಿಧಿತರಿಂದ ಅವರಿಗೆ ಈ ಸರಿ ಟಿಕೆಟು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಅವರ ಅಪಾರ ಎಲ್ಲರಿಗೂ ಸಹ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿಂದೆ ಹೋಗಿಲ್ಲ. ಮೈಸೂರು ಬೆಂಗಳೂರು ರೋಡ್ ಆಗಿರ್ಬೋದು, ಈ ಹುಣಸೂರು ಮೈಸೂರು ಬೈಪಾಸ್ ರೋಡ್ ಆಗಿರ್ಬೋದು, ಎಲ್ಲ ಕಾರ್ಯಗಳಲ್ಲೂ. ಆಮೇಲೆ ಒಂದು ಫೋನ್ ಮಾಡಿದ್ರು ಕೈಗೆ ಸಿಗುವಂಥ ರಾಜಕಾರಣಿ. ಯುವ ಸಮುದಾಯವರು ಮುಂದೆ ಅವರಿಗೆ ಸಚಿವರಾಗುವ ಚಾನ್ಸಸ್ ಇದೆ. ಅದರಿಂದ ದಯವಿಟ್ಟು ಅವ್ರನ್ನ ಘೋಷಣೆ ಮಾಡಬೇಕು. ಮೈಸೂರು ಮತ್ತು ಮಡಿಕೇರಿ ಕೊಡಗು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿನ ಘೋಷಣೆ ಮಾಡಬೇಕು ಅವ್ರದ್ದಲ್ದೇ. ಮತ್ತು ನಮ್ಮ ಯುವ ಸಮುದಾಯದ ಎಲ್ಲರೂ ಸಹ ಈ ಸದಾನಂದ ಗೌಡರಾಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು, ಯೋಗೇಶ್ವರರಾಗಿರ್ಬೋದು, ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದ ಎಲ್ಲರಿಗೂ ಸಹ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅವರಿಗೆ ನಮ್ಮ ಒಕ್ಕಲಿಗ ಸಮುದಾಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಅಲ್ಲಿ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಮೈಸೂರಿನ ಯುವರಾಜರಿಗೆ ಕೊಡಬೇಕು ಅಂತ ಮಾಡಿದ್ದೆ. ಆ ಯುವರಾಜರು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿಯವರಿಗೆ ಕೈ ಮುಗಿಬಿಟ್ರೆ ಎರಡನೇ ಮಹಾರಾಜರು ನಮಗೆ ದೇವರು ಅನ್ನೋದು ಕಾರಣದೇನೆ ಮಹಾರಾಜರು. ಅವರು ನಮಗೆ ಕೈ ಮುಗಿಬಾರ್ದು, ನಾವು ಅವ್ರಿಗೆ ಕೈ ಮುಗಿಬೇಕು. ಬ್ರದರ್, ಈಗ ನಿಮಗೆ ಮಿತ್ರರು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ನೀವೇ ಹೇಳಿದಿರಿ ಯದುವೀರ್ ಅವ್ರಿಗೆ ಟಿಕೆಟ್ ಅವಕಾಶ ಸಿಗ್ತಾ ಇದೆ, ಪ್ರತಾಪ್ ಸಿಂಹ ಅವ್ರಿಗೆ ಕೋಕ್ ಅನ್ನುವಂಥ ಕ್ವಶನ್ ಮಾರ್ಕ್ನ ಮತ್ತು ಆಶ್ಚರ್ಯಕರ ಚಿಹ್ನೆನ ಹಾಕಿ ನೀವೇ ಕೊಟ್ಟಿದ್ದೀರಿ. ಈಗ ನಾವು ಇಲ್ಲಿ ನಾಯಕರನ್ನ ಕೇಳ್ಕೊಂಡು ಬಂದು ಮಾಡ್ತಾಯಿಲ್ಲ.
ನಾಯಕರನ್ನ ಕೇಳ್ಕೊಂಡು ಬಂದು ಮಾತಾಡ್ತಾ ಇಲ್ಲ. ನಾವೇನು ಮಾತಾಡ್ತಾ ಇದ್ದೀವಿ, ಈ ಥರ ಊಹಾಪೋಹಗಳಿಗೆ ಈಗ ತೆರೆ ಎಳೆದುವಂಥ ಕೆಲಸ ಮಾಡಬೇಕು, ನಮ್ಮ ಆಗ್ರಹವನ್ನು ನಿಮ್ಮ ಮುಖಾಂತರ ತಲುಪಿಸಬೇಕು ಅಂತ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಸರ್, ಈಗ ಪ್ರತಾಪ್ ಸಿಂಹ ಅವರು ಈಗ ಆಲ್ರೆಡಿ ಸಿಟ್ಟಿಂಗ್ MP ಇರೋದ್ರಿಂದ ನಾವು ಆಲ್ಟರ್ನೇಟಿವ್ ನೇಮ್ನ ನಾವ್ಯಾಕೆ ತೊಗೊಂಬೋಣ? ನಮಗೆ ಪ್ರತಾಪ್ ಸಿಂಹ ಅವ್ರಿಗೆ ಅವಕಾಶ ಕೊಡಿ. ಪ್ರತಾಪ್ ಸಿಂಹ ಅವ್ರಿಗೆ ಕೊಟ್ಟರೆ ಒಕ್ಕಲಿಗರು ಮತ್ತು ಪ್ರತಾಪ್ ಸಿಂಹ ಅವ್ರು ಇಬ್ಬರಿಗೂ ಒಂದೇ ಅಲ್ವಾ? ಸೊ ಹಂಗೆ ಆಗುತ್ತೆ ಅಂತ ಅಷ್ಟೇ. ಈ ಕಾಂಗ್ರೆಸ್ ಅಂತ ಏನಿಲ್ಲ, ಇವತ್ತಿನ ಇರೋ ಅಭ್ಯರ್ಥಿಲಿ ಈಗ ಬಂದಿರೋಂಥದ್ದು ಪ್ರತಾಪ್ ಸಿಂಹ ಅವರ ಬದಲು ಯದುರಾಜ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಇದ್ರ ಮುಖಾಂತರ ಯಾವುದೇ ಪಕ್ಷದವರು ಓಪನ್ ಅನೌನ್ಸ್ ಮಾಡಿಲ್ಲ. ಇದನ್ನು ತೆರೆ ಹಿಡೀರಿ, ದಯವಿಟ್ಟು ಇದನ್ನು ತರಬೇಡಿ. ಈಗ ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು, ಈಗ ಸೋಲು ಅಂತ ಏನಾದ್ರು ಕ್ಯಾಂಡಿಡೇಟ್ ಇದ್ದರೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅದನ್ನ ಬದಲಾಯಿಸ್ತಾರೆ, ಏನೋ ಮಾಡ್ತಾರೆ ಅಂತ. ನಮಗೆ 100ಕ್ಕೆ 101% ಪ್ರತಾಪ್ ಸಿಂಹ ಅವರು ಸಿಗ್ತದೆ ಅಂತ ಗೊತ್ತು. ನಾವು ಅದನ್ನು ಇಲ್ಲಿ ಹೇಳಕ್ಕೆ ಬಂದಿರಿ. ಏನಂದರೆ ಈ ಥರ ವಿಚಾರಗಳನ್ನ ಮೀಡಿಯಾದಲ್ಲೇ ಆಗಲಿ ಇನ್ನೊಂದರಲ್ಲೇ ಆಗಲಿ ಹೇಳಿಕೆ ಕೊಡೋದ್ರಲ್ಲಿ ನಿಲ್ಲಿಸಿ. ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಮಾಡಿರೋದು ಇದ್ದಂಥ ಸಂಸದರು ಹಿಂದೆ ಇದ್ದಂಥ ಸಂಸದರಿಗಿಂತ ಈಗ ಏನೇನು ಮಾಡಿದ್ದೀರಾ ಅಂತ ನಿಮ್ಮ ಮಾಧ್ಯಮಗಳಿಗೆ ಗೊತ್ತು, ಜನರಿಗೆ ಗೊತ್ತು. ನೀವು ನಂಬ್ತಿರೋ ಬಿಡ್ತಿರೋ ಅದೊಂದು ಪ್ರಚಾರ ನಿಮ್ಮ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ಮೇಲೆ ಮೋದಿಯವ್ರಿಗೆ ಟ್ವಿಟ್ಟರ್ ಮುಖಾಂತರ 8, 10, 12 ಸಾವಿರ ಜನ ಮತದಾರರು ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟ್ಟರಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನಿಮ್ಮ ಮಾಧ್ಯಮ ಮುಖಾಂತರನೇ ತೋರಿಸ್ತಾ ಇದ್ದೀರಾ. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಬಂದಿದೆ ಅಂದರೆ ಪ್ರತಾಪ್ ಸಿಂಹ ಅವ್ರು ಮಾಡಿರೋ ಅಭಿವೃದ್ಧಿ ಯಾವುದೇ ಒಕ್ಕಲಿಗ ಅಂತಲ್ಲ, ಜಾತಿ ಹೊರತುಪಡಿಸಿ ಇವತ್ತು ಎಲ್ಲ ಯುವಕರು, ಎಲ್ಲ ಸಂಘ ಸಂಸ್ಥೆಗಳು ಅವ್ರ ಪರ ನಿಂತಿದ್ದಾರೆ. ನಾವು ದಿನನಿತ್ಯ ಫೋನ್ ಮಾಡಿ ಕೇಳ್ತಾರೆ ನಮಗೆ, ಯಾಕೆ ಈ ಥರ ಮಾಡ್ತಿದ್ದಾರೆ, ನಾವು ಓಟ್ ಹಾಕೋಕ್ಕೆ ಬರೋಲ್ಲ, ಈ ಥರ ಆದರೆ ಆ ಥರ ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಅವ್ರ ಅಭಿವೃದ್ಧಿಗೋಸ್ಕರ. ಸರ್, ಈಗ ನಾವು ಇಲ್ಲಿ ವೇದಿಕೆ ಮೇಲೆ ಕುಂತಿರುವಂಥ ನಾವು ಸಮುದಾಯಕ್ಕೆ ಈಗ ಆಲ್ರೆಡಿ ಪ್ರತಾಪ್ ಸಿಂಹ ಅವರು ಡೆವಲಪ್ಮೆಂಟ್ ವರ್ಕಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ಪ್ರತಾಪ್ ಸಿಂಹ ಅವರು ಹಿಂದೆ ಹೋಗಿ ಮತ ನೀಡಿ ಸಮಾಜಕ್ಕೆ ಮತ್ತು ಮೈಸೂರಿಗೆ ಒಳ್ಳೆಯದಾಗುತ್ತೆ ಅಂತ ನಾವೇ ಕರೆ ಕೊಡ್ತೀವಿ. ಇವಾಗ ನಾವೇ ವಾಲಂಟ್ರಿಯಾಗಿ ಸಂಘಟನೆ ಜನಾಂಗದ ಹೆಸರಲ್ಲಿ ಕ್ಯಾನ್ವಾಸ್ ಮಾಡ್ತೀವಿ. ಆ ಥರ ಕಾಂಗ್ರೆಸ್ನಿಂದ ಕೂಡ ಇದು ಬಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈಗ 23 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ವ್ಯತಿರಿಕ್ತವಾದ ಬದಲಾವಣೆಗಳ ಕೈ ಹಾಕಿ ಯಾವ ಮಟ್ಟದಲ್ಲಿ ಸುಟ್ಕೊಂಡಿದೆ ಅನ್ನುವಂಥದ್ದು ಸ್ವತಃ ರಾಜ್ಯ ನಾಯಕರುಗಳು ಗೊತ್ತಿದೆ. ಸೊ ಹಂಗಾಗಿ ಮತ್ತೊಂದು ಸರಿ ಹೊಸ ಆವಿಷ್ಕಾರಕ್ಕೆ ಕೈ ಹಾಕೋದು ಬೇಡ, ಇದರಿಂದ ನೋವುಣ್ಣುವಂಥ ಪ್ರಮಾಣ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಸರ್. ಕಳೆದ 10 ವರ್ಷಗಳಿಂದ ಅವರು ಅಭಿವೃದ್ಧಿ ಪರ ಕೆಲಸ ಮಾಡೋದ್ರಿಂದ ಮತ್ತು ಅಭಿವೃದ್ಧಿ ಕೆಲಸಗಳು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಊಹಾಪೋಹಕ್ಕೆ ತೆರೆಳಿರಿ. ಈ ರೀತಿ ಹಿಂದೆ ಮುಂದೆ ಮತ್ತು ಕುಚೇಷ್ಟಿ ಇದಕ್ಕೆ ಮಾಡೋಕ್ಕೆ ಹೋಗೋದು ಬೇಡ. ಅವ್ರಿಗೆ ಏಕೆ ಟಿಕೆಟ್ ಸಿಗುತ್ತೆ 100 ಭಾಗ. ಈ ಊಹಾಪೋಹ ಇದೆಲ್ಲ ಅದಕ್ಕೆ ತೆರೆಳಿರಿ ಅಂತ ನಾವು BJP ಬಲಮೂಲರಿಗೆ ಈ ಕಡೆಯಿಂದ ಮನವರಿಕೆ ಮಾಡಿಕೊಡ್ತಾಯಿದ್ದೀವಿ ಮತ್ತು ಮನವಿನೂ ಕೊಡ್ತಾಯಿದ್ದೀವಿ ಅವ್ರಿಗೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಇಲ್ಲ, ಸಾರಾ ಮಹೇಶಣ್ಣ ಅವ್ರು ಆಲ್ರೆಡಿ ಹೇಳಿದಾರಲ್ಲ, ನಾವು ನಿಲ್ಲಲ್ಲ ಅಂತ ಅಲ್ಲಲ್ಲ, ನನಗೆ ಅದ್ರಲ್ಲಿ ಒಲವಿಲ್ಲ, ನನಗದು ಬೇಡಿ. ಪ್ರತಾಪ್ ಸಿಂಹ ಅವರೇ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಲಿ ಅಂತ ಅವ್ರಿಗೆ ಹೇಳಿದ್ದಾರೆ ಆಲ್ರೆಡಿ. ಆಮೇಲೆ ನಮ್ಮ GD ದೇವೇಗೌಡರು ಹೇಳಿದ್ದಾರೆ. ಯಾರು ಕೊಟ್ಟರೆ ಅಂತ ಸರ್? ಇಲ್ಲ, ಅವ್ರು ಕೊಟ್ಟು ಇಬ್ಬರದು BJP ಮತ್ತು ದಳ ಇಬ್ಬರು ಮೈತ್ರಿ ಆಗಿರೋದ್ರಿಂದ ಯಾರಿಗೆ ಕೊಟ್ಟರು ಮಾಡ್ತೀವಿ. ಆದರೆ ನಮ್ಮ ಒಕ್ಕಲಿನ ಒಲವು ಏನಂತಂದರೆ ಪ್ರತಾಪ್ ಸಿಂಹ ಅವರು ಕಳೆದ 10 ವರ್ಷದಿಂದ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಸೊ ಅದರಿಂದ ಅವ್ರಿಗೆ ಸೂಕ್ತವಾದ ಅಭ್ಯರ್ಥಿ ಅವ್ರಿಗೆ ಕೊಡಿ. ಹೊಸ ಪ್ರಯೋಗಗಳು ಮಾಡೋಕ್ಕೆ ಹೋಗ್ಬಿಡಿ, ಕೈ ಸುಟ್ಕೋಬೇಡಿ. ಕೈ ಸುಟ್ಕೊಂಡ್ರೆ ಅದು ಮುಂದಿನ ಪರಿಣಾಮ ಬೇರೆ ರೀತಿ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಕಳಕಳಿಯ ಮನವಿ ಯಾರಲ್ಲಿ ಜನತಾದಳದ ಮುಖಂಡರು ಹಾಗೂ BJP ಮುಖಂಡರಲ್ಲಿ.